ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲೆನಾಡು. ಮಲೆನಾಡು ಅಂದ್ರೇ ಮೊದಲಿಗೆ ನೆನಪಾಗುವಂಥದ್ದು ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ, ಹಾಗೆಯೇ ತುಂಬ ಮಳೆ ಬರುತ್ತೆ, ಹಾಗೆ ಚಳಿ ಜಾಸ್ತಿ ಇರುತ್ತೆ ಅನ್ನೋದ್ರ ಜೊತೆಗೆ ಮಲೆನಾಡಿಗೆ ಬಂತು ಅಂದರೆ ಮೊದಲಿಗೆ ನೆನಪಾಗುವಂಥದ್ದೇ ಕಾಫಿ. ಈ ಕಾಫಿಯನ್ನು ತುಂಬ ವಿಧವಾಗಿ ತಯಾರು ಮಾಡ್ತೀವಿ. ಫಿಲ್ಟರ್ ಕಾಫಿ, ಇನ್ಸ್ಟೆಂಟ್ ಕಾಫಿ, ಹಾಗೆ ಮಾಮೂಲಿ ಕಾಫಿ ಕೂಡ ನಾವು ಮಾಡ್ತೀವಿ. ಆದರೆ ಸಾಮಾನ್ಯವಾಗಿ ನಾವು ಕಾಫಿ ಪುಡಿಯನ್ನು ಎಲ್ಲರೂ ನೋಡಿರ್ತಾರೆ. ಆದರೆ ಕಾಫಿ ಬೀಜವನ್ನು ಪುಡಿ ಮಾಡೋದಕ್ಕಿಂತ ಮುಂಚೆ ಈ ಕಾಫಿ ಬೀಜದ ಸಿಪ್ಪೆಯನ್ನು ಹೇಗೆ ತೆಗಿತಾರೆ, ಪಲ್ಪರನ್ನು ಹೇಗೆ ಮಾಡ್ತಾರೆ ಅನ್ನೋದು ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಇವತ್ತು ಆ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ನಮ್ಮೂರಿನ ಅಂಗಡಿಗೆ ಹೋಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕಾಫಿ ಪಲ್ಪರ್ ಮಾಡುವಂತಹ ಅಂಗಡಿ ಎಲ್ಲಿದೆ ಅಂತ ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ. ಈ ಅಂಗಡಿ ಇರುವಂಥದ್ದು ಕೊಪ್ಪದ ಬಾಳಗಡಿಯಲ್ಲಿ. ಇಲ್ಲಿ ಗಿರಿ ಭಟ್ರು ಮತ್ತು ಕಾಶಿನಾಥ್ ಭಟ್ರಿನವರು ಇಬ್ಬರು ಗೆಳೆಯರು ಸೇರಿಕೊಂಡು ಈ ಅಂಗಡಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಇವಾಗ ಬಾಲ್ಗಡಿಲಿ ಈ ಜಾಗದಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ಹೋದರೆ ಇದು ತೀರ್ಥಹಳ್ಳಿ ರೋಡಿಗೆ ಕನೆಕ್ಟ್ ಆಗುತ್ತೆ. ಈ ಥರ ಮೇಲ್ಗಡೆ ಹೋದರೆ ಶಿವಮೊಗ್ಗ ರೋಡಿಗೆ ಕನೆಕ್ಟ್ ಆಗಿರುತ್ತೆ. ಇದೆರಡರ ಮಧ್ಯೆ ಇರುವಂಥದ್ದೇ ಈ ಪಲ್ಪರ್ ಮಾಡುವಂಥ ಅಂಗಡಿ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಬಾಲ್ಗಡಿಲಿ ಪಲ್ಪರ್ ಅಂಗಡಿಯಲ್ಲಿ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ. ಇವಾಗ ಅಂಗಡಿ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೂಟೆಗಳು, ಇದೆಲ್ಲ ಪಲ್ಪರ್ಗೆ ಬಂದಿರುವಂತಹ ಕಾಫಿ ಮೂಟೆಗಳು. ಹಾಗೆಯೇ ಇಲ್ಲಿ ಕೊಬ್ಬರಿ ಎಣ್ಣೆನೂ ಕೂಡ ತಯಾರು ಮಾಡ್ತಾರೆ. ಹಾಗಾಗಿ ಕೊಬ್ಬರಿನೂ ಕೂಡ ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ. ನಮಗೆ ಈಗ ಕಾಫಿ ಬೀಜದ ಪಲ್ಪರನ್ನು ಹೇಗೆ ಮಾಡೋದಂತ ಇದರ ಮಾಹಿತಿಯನ್ನು ಗಿರಿ ಭಟ್ರವರು ಈಗ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅವರೇ ಗಿರಿ ಭಟ್ರು. ನಂತರ ಇಲ್ಲಿ ಒಳಗಡೆ ಹೋದರೆ ಕಾಶಿನಾಥ್ ಭಟ್ರು ಇಲ್ಲಿ ಕೊಬ್ಬರಿ ಎಣ್ಣೆನ ತಯಾರು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೊಬ್ಬರಿ ಎಣ್ಣೆನೂ ಕೂಡ ಮಾಡೋದ್ರಿಂದ ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅವರು. ಹಾಗಾದರೆ ಕಾಫಿ ಪಲ್ಪರ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ಗಿರಿ ಭಟ್ರವರು ಸಂಪೂರ್ಣ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಕಾಫಿ ಬೀಜ ಒಣಗಿದ ಮೇಲೆ ಈ ರೀತಿ ಬಣ್ಣ ಬಂದಿರುತ್ತೆ. ಕೆಲವೊಂದು ಕಪ್ಪು ಇರುತ್ತೆ, ಕೆಲವೊಂದು ಮಣ್ಣಿನ ಬಣ್ಣ ಇರುತ್ತೆ. ನಂತರ ಈ ಕಾಫಿ ಬೀಜವನ್ನು ಈ ರೀತಿಯಾಗಿ ಮೇಲ್ಗಡೆ ಬಾಕ್ಸ್ ಟೈಪ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡ್ತಾರೆ. ಹಾಗೆ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಅದರ ಸಿಪ್ಪೆ ಹೋಗಿ ಪಕ್ಕದಲ್ಲೊಂದು ಫ್ಯಾನ್ ಇರುತ್ತೆ. ಆ ಫ್ಯಾನಲ್ಲಿ ಈ ಸಿಪ್ಪೆ ಹಾರ್ತಾ ಇರುತ್ತೆ. ಅರ್ಧಂಬರ್ಧ ಸಿಪ್ಪೆ ಮಾತ್ರ ಹೋಗಿರುತ್ತೆ ಮೊದಲನೇ ಸಲ ಹಾಕಿದಾಗ. 2 ಅಥವಾ 3ನೇ ಸಲ ಹಾಕ್ತಾರೆ. ಯಾಕೆಂದರೆ ಪೂರ್ತಿಯಾಗಿ ಸಿಪ್ಪೆ ಹೋಗಿ ಕ್ಲೀನ್ ಆಗೋ ತನಕ ಈ ವಿಧಾನವನ್ನು ಅನುಸರಿಸ್ತಾರೆ. ಇವಾಗ 2ನೇ ಸಲ ಇದನ್ನು ಮೇಲ್ಗಡೆ ಪುನಃ ಅದೇ ಬಾಕ್ಸಿಗೆ ಹಾಕ್ತಾರೆ ನೋಡಿ. ಇದು 2ನೇ ಸಲ ಇದು ಪಲ್ಪರ್ಗೆ ತಯಾರಾಗುವಂಥದ್ದು. ಇದು ಸಿಪ್ಪೆ ಇನ್ನೊಂದು ಸಲ ಹೋಗದೇ ಇರೋದನ್ನು ತೆಗಿತಾ ಇದ್ದಾರೆ ಈಗ ನೋಡಿ. ಈ ಥರ ಸುರಿದ ಮೇಲೆ ಇನ್ನೊಂದು ಸಲ ಕೆಳಗಡೆ ಅದು ಫ್ಯಾನ್ ಗಾಳಿಗೆ ಸಿಕ್ಕಿ ಸಿಪ್ಪೆ ಎಲ್ಲ ಹಾರಿ ಕಾಫಿ ಬೀಜ ಮಾತ್ರ ಬುಟ್ಟಿಲಿ ಬಂದು ಕೂತ್ಕೊಳ್ಳುತ್ತೆ. ಈ ರೀತಿ ಸಿಪ್ಪೆ ಪೂರ್ತಿಯಾಗಿ ಹೋಗಲ್ಲವರೆಗೂ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ ಇವರು. ಇದು 2ನೇ ಸಲನೂ ಹೋಗಿಲ್ಲ ಅಂದರೆ 3ನೇ ಸಲ ಇನ್ನೊಂದು ಸಲ ಅದನ್ನೇ ಮಾಡ್ತಾರೆ ನೋಡಿ. ಈಗ 2ನೇ ಸಲಕ್ಕೆ ಇಷ್ಟೊಂದು ಕ್ಲೀನ್ ಆಗಿದೆ. ಈಗ 3ನೇ ಸಲ ಇದಕ್ಕೆ ಪುನೊಂದು ಸಲ ಹಾಕ್ಕೊಳ್ತಾ ಇದ್ದಾರೆ ನೋಡಿ. 3ನೇ ಸಲ ಅಂತೂ ಸಂಪೂರ್ಣವಾಗಿ ಕ್ಲೀನಾಗಿ ಬಂದಿರುತ್ತೆ. ತುಂಬಾ ಚೆನ್ನಾಗಿರೋ ಪಲ್ಪರ್ ತಯಾರಾಗಿರುತ್ತೆ ನೋಡಿ. ಒಂದು ಸ್ವಲ್ಪನೂ ಧೂಳಿಲ್ದಂಗೆ ತಯಾರಾಗಿ ಬರುತ್ತೆ. ನೋಡಿದ್ರಲ್ವಾ ಪಲ್ಪರ್ಗೆ ಎಷ್ಟು ಕ್ಲೀನಾಗಿ ತಯಾರಾಗಿ ಬಂತು ಅಂತ. ನೀವು ದುರ್ಬಿನ್ ಹಾಕಿ ಹುಡ್ತೀನಿ ಅಂದರೂ ಒಂದು ಧೂಳು ಕೂಡ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. ನಾವು ಕೂಡ ಸುಮಾರು ವರ್ಷದಿಂದ ಇಲ್ಲೇ ಕಾಫಿ ಬೀಜ ಪಲ್ಪರಿಗೆ ಕೊಡೋದು. ಯಾವಾಗಲೂ ಅಷ್ಟೇ ತುಂಬಾ ನೀಟಾಗಿ ಮಾಡಿಕೊಡ್ತಾರೆ ನೋಡಿ. ಇಷ್ಟು ಕ್ಲೀನಾಗಿರುವಂತಹ ಪಲ್ಪರ್ ತಯಾರಾಯಿತು. ಹಾಗೆ ಇವರು ಕಾಫಿ ಪೌಡರ್ ಕೂಡ ಇಲ್ಲೇ ಮಾಡಿಕೊಡ್ತಾ ಇರಬೇಕಾದ್ರೆ ನೋಡಿ. ಇವಾಗ ಪಲ್ಪರು ಪೂರ್ತಿಯಾಗಿ ತಯಾರಾದ ಮೇಲೆ ಈ ರೀತಿಯಾಗಿರುತ್ತೆ. ನಂತರ ಇದನ್ನು ಕಾಫಿ ಪುಡಿ ಮಾಡಿಕೊಡ್ತಾರೆ. ನೋಡಿದ್ರಲ್ವ, ಕಾಫಿ ಪುಡಿ ಮಾಡೋದಕ್ಕಿಂತ ಮುಂಚೆ
ಆ ಬೀಜವನ್ನು ಹೇಗೆ ಪಲ್ಪರ್ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತಲೂ ನಾನು ಅಂದ್ಕೊಳ್ತೀನಿ. ಹಾಗೆ ಈ ಕಾಫಿ ಬೀಜ ಪುಡಿ ಮಾಡಿದ ಮೇಲೆ ಉಳಿದಂಥ ಸಿಪ್ಪೆ ಈ ಕಾಣ್ತಾ ಇದೆಯಲ್ಲ, ಅದು ಉಳಿದಂಥ ಸಿಪ್ಪೆ. ಈ ಸಿಪ್ಪೆಯನ್ನು ಗೊಬ್ಬರಕ್ಕೆ ಹಾಕ್ತಾರೆ. ಗೊಬ್ಬರ ಮಾಡೋದ್ರಿಂದ ಪುನಃ ತೋಟಕ್ಕೆ ಮರಳಿ ಗೂಡಿಗೆ ಬರುತ್ತೆ ಅಂತೀವಲ್ಲ, ಆ ರೀತಿಯಾಗಿ ಈ ಕಾಫಿಯ ಸಿಪ್ಪೆನೂ ಕೂಡ ಹಾಳಾಗೋದಿಲ್ಲ, ಗೊಬ್ಬರವಾಗಿ ನಮ್ಮ ತೋಟಕ್ಕೆ ಪುನಃ ಬರುತ್ತೆ. ಹಾಗೆಯೇ ಇಲ್ಲಿ ತೆಂಗಿನೆಣ್ಣೆನೂ ಕೂಡ ತಯಾರು ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಶಿನಾಥ್ ಭಟ್ರು ಇವರು ತೆಂಗಿನೆಣ್ಣೆನ ಈಗ ತಯಾರು ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಕಾಫಿ ಬೀಜವನ್ನು ಪಲ್ಪರ್ ಮಾಡೋದು ಜೊತೆಗೆ ಪೌಡರ್ ಬೇಕಾದರೆ ಮಾಡಿಕೊಡ್ತಾರೆ. ಹಾಗೆಯೇ ಕೊಬ್ಬರಿ ತಂದರೆ ನೀವು ತೆಂಗಿನೆಣ್ಣೆನೂ ಕೂಡ ಇಲ್ಲಿ ತಯಾರು ಮಾಡಿಕೊಡ್ತಾರೆ. ನಿಮಗೆ ರಾಸಾಯನಿಕ ಮಿಶ್ರಣ ಇಲ್ಲದೇ ಇರೋಂಥ ಒಂದು ಕೊಬ್ಬರಿ ಎಣ್ಣೆ ತಯಾರಾಗಬೇಕಂದ್ರೆ ಇಲ್ಲಿ ಕೊಬ್ಬರಿ ತಂದು ಕೊಟ್ಟರೆ ತುಂಬ ಶುದ್ಧವಾಗಿ ಕ್ಲೀನಾಗಿ ನಿಮ್ಮ ಎದುರಲ್ಲೇ ಕೊಬ್ಬರಿ ಎಣ್ಣೆನ ತಯಾರು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಅಲ್ಲಿ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಿರುವಾಗ ನಾನೇ ನಿಂತು ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಅವಕಾಶನೂ ಕೂಡ ಮಾಡಿಕೊಟ್ರು. ನಮ್ಮೂರಿನವರಿದ್ರೆ ಹಾಗೆ ಅಲ್ವಾ, ಒಂದೊಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಪ್ರೋತ್ಸಾಹ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾನು ಮಲೆನಾಡಿನವಳು ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಇದೆ ನನಗೆ. ಇದ್ರ ಜೊತೆಗೆ ಕಾಫಿ ಬೀಜದ ಮಾಹಿತಿ ಅಥವಾ ಈ ಎಣ್ಣೆಯ ಮಾಹಿತಿ ಏನು ಬೇಕು ಅಂದರೂ ನಿಮಗೆ ಗಿರಿ ಭಟ್ರು ಮತ್ತು ಕಾಶಿನಾಥ್ ಭಟ್ರು ಅಲ್ಲಿಗೆ ಹೋದಾಗ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಹಾಗೇನೆಯ ಈ ವಿಡಿಯೋವನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಗಿರಿ ಭಟ್ರು ಹಾಗೂ ಕಾಶಿನಾಥ್ ಭಟ್ರು ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರಲಾ. ನಮಸ್ಕಾರ.